ಆಧಾರ್ ಕಾರ್ಡ್ ಲಾಕ್ ಅನ್ಲಾಕ್ ಮಾಡೋದು ಹೇಗೆ? ನೀವು ಯಾವುದೇ ಗವರ್ಮೆಂಟ್ ಆಫೀಸಿಗೆ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರೋ ನಿಮ್ಮ ಬಯೋಮೆಟ್ರಿಕ್ ನ ಲಾಕ್ ಅಥವಾ ಅನ್ಲಾಕ್ ಮಾಡಬಹುದು ಅಂದ್ರೆ ನಂಬೋದಕ್ಕಾಗತ್ತಾ? ಇದು ನಿಜವಾಗ್ಲೂ ಸಾಧ್ಯ. ರೇಷನ್ ಅಂಗಡಿಯಲ್ಲಿ ಸಿಮ್ ತಗೊಳ್ಬೇಕಾದ್ರೆ ಹೀಗೆ ತುಂಬಾ ಕಡೆ ಬಯೋಮೆಟ್ರಿಕ್ ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಬಯೋಮೆಟ್ರಿಕ್ ನ ಬೇರೆ ಯಾರಾದ್ರೂ ಯೂಸ್ ಮಾಡೋದಕ್ಕೆ ಸಾಧ್ಯನಾ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಖಂಡಿತ ಸಾಧ್ಯ. ಹಾಗೇನು ಆಗಬಾರ್ದು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗ್ತೀವಿ. ಇದನ್ನ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಅದರ ಜೊತೆ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್. ನೀವು ಮೊದಲು UIDAI.gov.in ಹೋಗಬೇಕು. ಈ ಸೈಟ್ಗೆ ಹೋಗಿ ನಿಮ್ಮ ಪ್ರಿಫರಬಲ್ ಲ್ಯಾಂಗ್ವೇಜ್ ಯಾವುದು ಅಂತ ಅದನ್ನ ಕ್ಲಿಕ್ ಮಾಡಿ. ನಾನು ಈಗ ಇಂಗ್ಲಿಷ್ ಪ್ರಿಫರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪೇಜಿಗೆ ಹೋಗ್ತಿದ್ದ ಹಾಗೆ ನಿಮ್ಗೆ ತುಂಬಾ ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಆಪ್ಷನ್ ಕ್ಲಿಕ್ ಮಾಡಿದ್ರು ನಿಮ್ಮನ್ನ ಅದು ಮೈ ಆಧಾರ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಆಗ ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಬೇಕು. ನಂತರ ಆಧಾರ್ ಜೊತೆ ಲಿಂಕ್ ಆಗಿರೋ ನಿಮ್ಮ ಫೋನ್ ನಂಬರ್ ಕೊಡಬೇಕು. ನೀವು ನಂಬರ್ ಕೊಟ್ಟ ಮೇಲೆ ನಿಮಗೆ OTP ಬರುತ್ತೆ. OTP ಎಂಟರ್ ಮಾಡ್ತಿದ್ದಾಗೆ ನೀವು ಲಾಗಿನ್ ಆಗ್ತೀರಾ. ನಂತರ ಓಪನ್ ಆಗೋ ಪೇಜಲ್ಲಿ ಕೂಡ ತುಂಬಾ ಆಪ್ಷನ್ಸ್ ಇರುತ್ತೆ. ನೀವು ಅದರಲ್ಲಿ ಲಾಕ್/ಅನ್ಲಾಕ್ ಬಯೋಮೆಟ್ರಿಕ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜಲ್ಲಿ ಇರುವಂಥ ಇನ್ಫಾರ್ಮೇಶನ್ ಚೆನ್ನಾಗಿ ಓದ್ಕೊಳ್ಳಿ. ನಂತರ ಅದೇ ಪೇಜ್ ಕೆಳಗಿರುವಂಥ ನೆಕ್ಸ್ಟ್ ಅಂತ ಇರೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಈಗ ಓಪನ್ ಆಗೋ ಪೇಜಲ್ಲಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗೆ ಪ್ಲೀಸ್ ಸೆಲೆಕ್ಟ್ ಲಾಕ್ ಅಂತ ಇರುತ್ತೆ. ಅದ್ರ ಕೆಳಗೆ ಸಣ್ಣದಾಗಿ ಟಿಕ್ ಇರುತ್ತೆ. ನೀವು ಅದನ್ನ ಟಿಕ್ ಮಾಡಿ ಅದ್ರ ಕೆಳಗಿರೋ ನೆಕ್ಸ್ಟ್ ಅಂತ ಇರೋ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗುತ್ತೆ. ನಂತರ ನಿಮಗೆ ಬಯೋಮೆಟ್ರಿಕ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಲಾಕ್ಡ್ ಅಂತ ಒಂದು ಮೆಸೇಜ್ ಕೂಡ ಬರುತ್ತೆ. ನಿಮಗೆ ನಿಮ್ಮ ಬಯೋಮೆಟ್ರಿಕ್ ಅನ್ಲಾಕ್ ಮಾಡಬೇಕು ಅಂದರೆ ಮತ್ತೆ ಅದೇ ಸೈಟ್ಗೆ ಹೋಗಿ ಮೇಲೆ ಹೇಳಿದ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಲಾಕ್/ಅನ್ಲಾಕ್ ಬಯೋಮೆಟ್ರಿಕ್ ಅನ್ನೋ ಬಾಕ್ಸ್ವರೆಗೂ ಬಂದರೆ ಅದು ರೆಡ್ ಕಲರಲ್ಲಿ ಕಾಣಿಸುತ್ತೆ. ನಂತರ ನೀವು ಅನ್ಲಾಕ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಂತರ ಅದರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಪರ್ಮನೆಂಟ್ಲಿ ಬಯೋಮೆಟ್ರಿಕ್ ಅನ್ಲಾಕ್ ಮಾಡೋದಕ್ಕೆ ಮತ್ತೆ ಟೆಂಪ್ರರಿ ಅನ್ಲಾಕ್ ಮಾಡೋದಕ್ಕೆ. ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ, ಟೆಂಪ್ರರಿ ಅನ್ಲಾಕ್ ಮಾಡಿದ್ರೆ 10 ನಿಮಿಷ ಮಾತ್ರ ಅದು ಓಪನ್ ಆಗಿರುತ್ತೆ. ಪರ್ಮನೆಂಟ್ ಆಗಿ ಅನ್ಲಾಕ್ ಮಾಡಿದ್ರೂ ಕೂಡ ಒಂದು ಮೆಸೇಜ್ ಬರುತ್ತೆ. ಒಟ್ಟಿನಲ್ಲಿ ಲಾಕ್ ಆದ್ರೂ ಮಾಡಿ ಅನ್ಲಾಕ್ ಆದ್ರೂ ಮಾಡಿ, ಆದರೆ ಗೊತ್ತಿಲ್ಲದೆ ಇರೋರಿಗೆ ನಿಮ್ಮ ಆಧಾರ್ ಡೀಟೇಲ್ಸ್ನ ಮಾತ್ರ ಸೆಂಡ್ ಮಾಡಕ್ಕೆ ಹೋಗ್ಬೋದು.